ಉಡುಪಿ ಜಿಲ್ಲಾಡಳಿತದ ಮುಂದೆ ನಕ್ಸಲ್ 90 ಲಕ್ಷ್ಮಿ ಶರಣಾಗಿದ್ದಾರೆ. ಯಾರ ಒತ್ತಡ ಇಲ್ಲದೆ ಶರಣಾಗಿದ್ದೇನೆ ಅನ್ನೋದಾಗಿ 90 ಲಕ್ಷ್ಮಿ ಹೇಳಿದ್ದಾರೆ ಕೂಡ. ಸಿಎಂ ಕೊಟ್ಟ ಅವಕಾಶವನ್ನ ನೋಡಿ ಮುಖ್ಯವಾಹಿನಿಗೆ ಬಂದಿದ್ದೀನಿ. ನನ್ನ ಊರಿಗೆ ಏನೂ ಇಲ್ಲ, ಶಾಲೆ, ನೀರು, ಆಸ್ಪತ್ರೆ ಬೇಕು. ಶರಣಾಗತಿಯಾದಂತ ನಕ್ಸಲ್ 90 ಲಕ್ಷ್ಮಿ ಹೇಳಿರುವಂತ ಹೇಳಿಕೆ ಇದು. ಎ ಕ್ಯಾಟಗರಿ ಅನ್ವಯ ಪರಿಹಾರ ನೀಡೋದಕ್ಕೆ ಜಿಲ್ಲಾಡಳಿತ ನಿರ್ಧಾರವನ್ನ ಮಾಡಿದೆ. ಲಕ್ಷ್ಮಿ ಊರಿನ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಲಾಗುವುದು ಅಂತ ಉಡುಪಿಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಹಿತಿದಾರರು ಇರುವಂಥದ್ದು ಅಥವಾ ಕೊರಿಯರ್ ಆ ರೀತಿ ಇನ್ಫಾರ್ಮೇಷನ್ ಕೊಡುವಂಥವ್ರು ಅವರನ್ನು ಒಳಗೊಂಡಿರುವಂಥದ್ದು. ಪೊಲೀಸರವರ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವರು ಯಾವ ಕೆಟಗರಿಯಲ್ಲಿ ಬರ್ತಾರೆ ಅನ್ನೋದನ್ನು ನೋಡಿ ಅವರಿಗೆ ಮತ್ತೆ ನಾವು ಶಿಫಾರಸು ಮಾಡ್ತೇವೆ. ರಾಜ್ಯ ಸಮಿತಿಗೆ ಶಿಫಾರಸು ಮಾಡಿ ಸರ್ಕಾರದಿಂದ ಅವರಿಗೆ ಆ ಪ್ಯಾಕೇಜ್ ಹಂತ ಹಂತವಾಗಿ ಬರುತ್ತೆ. ಮೊದಲ 2 ವರ್ಷದ ಒಳಗಡೆ ಈಗ 7 ಲಕ್ಷದ ಇದರಲ್ಲಿ ಬಂದರೆ ಮೊದಲಿಗೆ ಅವರಿಗೆ 3 ಲಕ್ಷವನ್ನು ಕೊಡ್ತಾರೆ. ನಂತರ 1 ವರ್ಷದ ನಂತರ 2 ಲಕ್ಷ, ಆಮೇಲೆ 2ನೇ ವರ್ಷ ಆಗುವಾಗ ಪುನಃ ಉಳಿದ 2 ಲಕ್ಷವನ್ನು ಕೊಡ್ತಾರೆ. ಆ ರೀತಿ ಹಂತ ಹಂತವಾಗಿ ಪ್ಯಾಕೇಜ್ ಬರುತ್ತೆ. ಅದೇ ರೀತಿಯಲ್ಲಿ ಅವರಿಗೆ ಪುನರ್ವಸತಿಗೆ ಸಂಬಂಧಪಟ್ಟಾಗೆ ಅವರಿಗೆ ಯಾವುದಾದ್ರೂ ತರಬೇತಿ ಅಥವಾ ವಿದ್ಯಾಭ್ಯಾಸಕ್ಕೆ ಈ ರೀತಿ ಅವಕಾಶಗಳು ಇದೆ. ಅವರಿಗೆ ಸ್ವಂತ ಉದ್ಯೋಗ ಮಾಡೋದಿದ್ರೆ ಅದಕ್ಕೂ ಅವಕಾಶ ಕಲ್ಪಿಸೋಕ್ಕೆ ಅವಕಾಶ ಇದೆ. ಅದರಿಂದಾಗಿ ಪುನರ್ವಸತಿಗೆ ಸಂಬಂಧಪಟ್ಟಾಗೆ ಅವರು ಏನು ಕೇಳ್ತಾರೆ ಅದನ್ನು ನೋಡಿಬಿಟ್ಟು ವ್ಯವಸ್ಥೆ ಮಾಡ್ತೀವಿ. ಇವಾಗ ಮಾರುತ್ತಿರೋ ಪರಿಸ್ಥಿತಿ ವಲ್ಲ ಏನು ಸಿದ್ದರಾಮಯ್ಯ ಅವರು ಕೊಟ್ಟಿರೋ ಸಲಹೆಯೊಂದಿಗೆ ಟಿವಿಯಲ್ಲಿ ಬರೀತಿರುವ ನ್ಯೂಸ್ ನೋಡಿ ಏನು ಬಂದು ಸರೆಂಡರ್ ಆಗಬೇಕಂತೇಳಿ ಅನ್ಸ್ಕೊಂಡು ಬಂದಿದ್ದೀನಿ.